ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮಾಧ್ಯಮ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಅವಧಿಯಲ್ಲೇ ಜನರ ಮನ ಗೆದ್ದಂತಹ ಚಾನೆಲ್ ಅಂತಂದ್ರೆ ಅದು ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗಿ 10 ತಿಂಗಳಾಯಿತು. ಈ 10 ತಿಂಗಳಲ್ಲಿ ಹಲವು ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದೆ ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಯಾವ ಪಕ್ಷಕ್ಕೂ ಕೂಡ ಸೇರಿದ್ದಲ್ಲ, ಯಾವ ಸಿದ್ಧಾಂತಕ್ಕೂ ಅಂಟಿಕೊಂಡಿಲ್ಲ. ಇದು ಜನರ ಗ್ಯಾರಂಟಿ ನ್ಯೂಸ್. ಹೀಗಾಗಿ ಈ ಶಾರ್ಟ್ ಪೀರಿಯಡ್ ನಲ್ಲೇ ಗ್ಯಾರಂಟಿ ನ್ಯೂಸ್ ಕರ್ನಾಟಕದ ಜನಮನ ಗೆದ್ದಿದೆ. ಈ 10 ತಿಂಗಳಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಲಾಂಚ್ ಆದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಜನರಿಗೆ ಉಪಯೋಗವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನ ಈ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಬಂದಿದೆ. ಇನ್ನು ಅದೇ ರೀತಿಯಾಗಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಅದೇ ರೀತಿಯಾಗಿ ಸಕ್ಸಸ್ ಕೂಡ ಕಂಡಿದ್ದೀವಿ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿಯಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರಿನ್ಸಿಪಲ್ ಮೀಟ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನಮ್ಮ ಹುಬ್ಬಳ್ಳಿ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಧಾರವಾಡದವಳು. ಧಾರವಾಡ ಹುಬ್ಬಳ್ಳಿ, ಧಾರವಾಡದಲ್ಲಿ ಶುರುವಾದಂತಹ ನನ್ನ ಮೀಡಿಯಾ ಜರ್ನಿ ಇವತ್ತು ಇಲ್ಲಿಯವರೆಗೂ ತಂದು ನಿಲ್ಸಿದೆ. ನಿಜಕ್ಕೂ ಬಹಳ ಹೆಮ್ಮೆ ಅನ್ಸುತ್ತೆ. ಸೊ ನಾಲೆಜ್ ಈಸ್ ಪವರ್. ಇನ್ನು ಅದೇ ರೀತಿಯಾಗಿ ಶಿಕ್ಷಣ ಅನ್ನೋದು ಇಡೀ ಜಗತ್ತಿನಲ್ಲಿರುವ ಅತ್ಯಂತ ಪ್ರಭಾವಶಾಲಿ ಅಸ್ತ್ರ. ಇದನ್ನ ಯಾರು ಕಸಿಯಲು ಕೂಡ ಸಾಧ್ಯ ಇಲ್ಲ. ಇದು ನಮ್ಮೊಳಗೆ ಗಟ್ಟಿಯಾಗಿರುವ ಶಕ್ತಿ. ಸಮಾಜ ಪರಿವರ್ತನೆ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಇಲ್ಲಿರುವಂತಹ ಗಣ್ಯರು ಇಲ್ಲಿ ಸೇರೋದಕ್ಕೆ ಕಾರಣ ಕೂಡ ಶಿಕ್ಷಣ. ಈಗಾಗಲೇ ಪ್ರಿನ್ಸಿಪಲ್ ಮೀಟ್ಸ್ ಅನ್ನುವಂತಹ ಕಾರ್ಯಕ್ರಮ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ ನಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. PUC ಅಂದ್ರೇನೆ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ, ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು. ಅಲ್ಲಿ ತಗೊಳ್ಳುವಂತಹ ಡಿಸಿಷನ್ಸ್ ಏನಿದೆಯಲ್ಲ, ವಿದ್ಯಾರ್ಥಿಗಳ ಜೀವನದ ದಿಕ್ಕನ್ನೇ ಬದಲಿಸುತ್ತೆ. ಲಾಸ್ಟ್ ಮಂತ್ ನಾನು ಬೆಂಗಳೂರಲ್ಲಿದ್ದಾಗ ಅವರ ಚಾನಲ್ ಕೂಡ ವಿಸಿಟ್ ಮಾಡಿದ್ದೆ. ನಾನು ಶಿವಸ್ವಾಮಿಯವರು ಮೊದಲಿಂದ ನನಗೆ ಪರಿಚಯ ಮೀಡಿಯಾದಲ್ಲಿ ಇರೋದ್ರಿಂದ ಲಾಸ್ಟ್ 25-26 ವರ್ಷದಿಂದ ನಾವು ಪ್ರಿಂಟ್ ಮೀಡಿಯಾ ಮತ್ತು TV ಮಾಧ್ಯಮದಲ್ಲಿ ಇರೋದ್ರಿಂದ ಅವರು ನನಗೆ ಕಳಿಸಿದ್ರು. ಸೊ ಮೇಡಮ್ ಶಿಕ್ಕರು ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಸ್ಟುಡಿಯೋ. ಐ ಆಮ್ ಶ್ಯೂರ್ ಎಲ್ಲರಿಗೂ ನೀವು ಇನ್ವೈಟ್ ಮಾಡಿ ನಿಮ್ಮ ಸ್ಟುಡಿಯೋಕ್ಕೆ ತೋರಿಸಿ ಅದನ್ನು. ಮತ್ತು ಕ್ವಾಲಿಟಿ ಕೂಡ ಏನು ಒಂದು ನೀವು ಸ್ಕ್ರೀನ್ ಮೇಲೆ ನೋಡ್ತೀವಲ್ಲ ಕ್ವಾಲಿಟಿ, ಅದು ಕೂಡ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಹೊಸ ಕಾನ್ಸೆಪ್ಟ್. ಮುಂದೆ ಹುಡುಗರ ಭವಿಷ್ಯಕ್ಕೆ ಆಫ್ಟರ್ PUC 2 ಏನು ಹೇಗೆ ಅಂತೇಳಿ ಪ್ರಿನ್ಸಿಪಲ್ ಮೀಟ್ ಅಂತೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರುವುದು ನಿಜವಾಗ್ಲೂ ಭಾಳ ಅರ್ಥಪೂರ್ಣ ಅಂತ ನಾನು ಹೇಳ್ಬೋದು. ಯಾಕಂದರೆ ಭಾವಿ ಭಾರತ ಪೌರರಿಗೆ ನಿರ್ಮಾಣ ಮಾಡುವಂಥ ಸಂಸ್ಥೆಗಳು, ವಿದ್ಯಾಸಂಸ್ಥೆಗಳು, ಅಂಥ ಒಂದು ವಿದ್ಯಾಸಂಸ್ಥೆಗಳ ತಾವು ಪ್ರಾಂಶುಪಾಲರಾಗಿ ಆ ವಿದ್ಯಾರ್ಥಿನಿಯರ ಭವಿಷ್ಯತ್ತು ನಿರ್ಮಿಸುವವರು ನೀವು. ನಿಮ್ಮ ಕೈಯಲ್ಲಿ ನಮ್ಮ ಭಾವಿ ಭಾರತ ಪೌರರ ಭವಿಷ್ಯತ್ತಿದೆ. ಭಾವಿ ಭಾರತದ ಭವಿಷ್ಯತ್ತೂ ಹೇಳ್ಬೋದು. ಯಾಕಂದರೆ a good teacher, he can create thousands of students. ಆ ಸ್ಟೂಡೆಂಟ್ಸಿಂದ ನಮ್ಮ ಭಾರತ ದೇಶ ಯಾವ ಶಿಖರಕ್ಕೆ, ಎತ್ತರಕ್ಕೆ ಏರ್ಬೋದು ಅಂದರೆ ಖಂಡಿತವಾಗಿ ಒಂದಾನೊಂದು ಕಾಲದಲ್ಲಿ ನಮ್ಮ ಭಾರತ ದೇಶ ವಿಶ್ವಗುರು ಆಗಿತ್ತು, ಆರ್ಥಿಕತೆಯಲ್ಲಿ ಮುಂದಿತ್ತು. ಆದರೆ ಕಾಲಾಂತರದಿಂದ ಅದು ಇಟ್ ಹ್ಯಾಸ್ ಗಾನ್ ಟು ಡೌನ್ ಫಾಲ್. ಬಟ್ ಮತ್ತು ಈಗ ಕಾಲಚಕ್ರ ಹೇಗಿರ್ತದೆ ಅಂದರೆ ಇವತ್ತು ಮತ್ತು ಭಾರತ ದೇಶ 4ನೇ ಆರ್ಥಿಕ ಶಕ್ತಿಯಾಗಿ ಪ್ರಪಂಚ ದೇಶದಲ್ಲಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶ ವಿಶ್ವಗುರು ಆಗಬೇಕು ಅಂದರೆ ಆ ವಿಶ್ವಗುರು ಮಾಡುವಂಥ ಒಂದು ಕೆಲಸ ಪ್ರತಿಯೊಬ್ಬ ಪೌರದ ಕರ್ತವ್ಯ. ಭಾವಿ ಭಾರತ ಪೌರರಿಗೆ ನಿರ್ಮಾಣ ಮಾಡುವಂಥ ನಿಮ್ಮ ಕೈಯಲ್ಲಿ ಆ ಕೆಲಸ ಆಗಬೇಕು ಅಂತ ನನ್ನ ವಿಶ್ವಾಸ. ಸದ್ಯ ಡಿಮಾಂಡ್ ಕೋರ್ಸ್ ಯಾವುದು? ಈಗ ಫಾರೆನ್ಸಿಕ್ ಸೈನ್ಸ್ ಇದೆ, ಕ್ರಿಮಿನಾಲಜಿ ಇದೆ. ಕ್ರಿಮಿನಾಲಜಿ ಯಾವ ಕಾಲೇಜಲ್ಲಿ ಇದೆ? BSc ಕ್ರಿಮಿನಾಲಜಿ ಮಾಡಬಹುದು, BA ಕ್ರಿಮಿನಾಲಜಿ ಮಾಡಬಹುದು. ಪ್ಲಸ್ ಅದರ ಜೊತೆಗೇನೆ ಒಂದು ಧಾರವಾಡದ ಯಾವುದು ಅಗ್ರಿ ಯೂನಿವರ್ಸಿಟಿ ಹತ್ರ ಒಂದು ಸೆಂಟರ್ ಇದೆ, ಯೂನಿವರ್ಸಿಟಿ ಸೆಂಟರ್ ಇದೆ, ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಸೆಂಟರ್ ಇದೆ. ಅಂಥವುಗಳನ್ನ ವಿದ್ಯಾರ್ಥಿ ಆಯ್ಕೆ ಮಾಡ್ಕೋಬೇಕು. ಬೇಡಪ್ಪ ಅಂತ ಹೇಳಿದ್ರೆ ಅದ್ರ ಜೊತೆಗೇನಿದೆ, 5 ವರ್ಷದ LLB ಇದೆ. PUC ನಂತರ 2+3 5 ವರ್ಷದ LLB ಇದೆ. ಆ LLB ಕೋರ್ಸಿಗೂ ಕೂಡ ಆ ವಿದ್ಯಾರ್ಥಿ ಸೇರ್ಕೋಬಹುದು. ಅದಕ್ಕೆ ಆರ್ಟ್ಸ್ ಅದನೋ, ಸೈನ್ಸ್ ಅದನೋ, ಕಾಮರ್ಸ್ ಅದನೋ, ಅದನ್ನು ಅನಲೈಸ್ ಮಾಡಿಕೊಂಡು
ವಿದ್ಯಾರ್ಥಿಗಳು ಮುಂದೆ ಹೋದ್ರೆ ಬಹಳ ಚಲೋ. ಈಗ ಪೋಷಕರ ಪಾತ್ರದ ಬಗ್ಗೆ ಜಸ್ಟ್ 1 minute ಅಲ್ಲಿ ಮುಗಿಸ್ತೀನಿ ಸರ್. ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್. ನೀವು ಕಾಲೇಜಿಗೆ ಬಂದು ನೋಡ್ರಿ ಎಲ್ಲರೂ ಮೊಬೈಲ್ ಹಿಡ್ಕೊಂಡೆ ಕೂತಿರ್ತಾರೆ. ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಓದ್ತಿದ್ದೀನಿ ಅಂತಾರೆ ಅವರು. ಅದಕ್ಕೆ ಆದಷ್ಟು ಮೊಬೈಲ್ ಇದೆಲ್ಲ ಅದನ್ನ ಅಂದ್ರೆ ಟೀಚರ್ಸ್, ಅದು ನಮ್ದು ಕರ್ತವ್ಯ ಹೌದು, ನಾ ಇಲ್ಲ ಅಂತ ಹೇಳೋದಿಲ್ಲ. ಅದರ ಜೊತೆಗೆ ಪೇರೆಂಟ್ಸ್ ಏನಿದ್ದಾರೆ ಅದನ್ನು ಮಾನಿಟರ್ ಮಾಡಿದ್ರೆ ಅಂದ್ರೆ ಬಹಳ ಚಲೋ ಅಂತ ನನ್ನ ಅನಿಸಿಕೆ.